ಇಲ್ಲಿ ಹಾಕ್ತಾ ಇರೋದನ್ನ ತಾವು ನೋಡಿದ್ರಿ ಅಲ್ವಾ? ಬಹಳಷ್ಟು ಓಕೆ ಯಾಕೆ ಹೇಳ್ತೀರಾ? ಬಹಳಷ್ಟು ಜನ ರಂಗೋಲಿ ಹಾಕ್ತಿರೋದನ್ನ ನೋಡಿದ್ರಿ. ಸೊ ತಮ್ಮ ಸಂಕ್ರಾಂತಿ ಬಗ್ಗೆ ಒಂಚೂರು ಕೆಣ್ಕೋದಾದ್ರೆ ಹೇಗಿರುತ್ತೆ ಹಬ್ಬ? ನಮ್ಮ ಮನೇಲೂ ಹೀಗೆ ಶುರು ಆಗುತ್ತೆ. ಮೊದಲನೇದಾಗಿ ರಂಗೋಲಿ ಆವತ್ತು ಯೋಚನೆ ಮಾಡ್ತೀವಿ ಯಾವ್ದು ಹಾಕೋಣ, ಯಾವ ಥರ ಡಿಸೈನ್ ಹಾಕೋಣ ಅಂತ. ನೈಸ್. ಆಮೇಲೆ ಹಾಕೋದು ಮತ್ತು ಸರಿ ಹೋಗಲಿ ಅಂದರೆ ಅಳಿಸೋದು ಮತ್ತು ಹಾಕೋದು. ಸೊ ನಮ್ಮ ಮನೇಲೂ ಅದರಿಂದನೇ ಶುರು ಆಗುತ್ತೆ. ಮದುವೆ ಆದಮೇಲೆ ಸ್ವಲ್ಪ ಸ್ಪೆಷಲ್ ಜಾಸ್ತಿ, ಯಾಕೆಂದರೆ ನನ್ನ ಹಸ್ಬೆಂಡ್ ಕಡೆಯವರು ರೈತರ ಫ್ಯಾಮಿಲಿ ಆಗಿರೋದ್ರಿಂದ ಸಂಕ್ರಾಂತಿ ಹಬ್ಬ ಅವ್ರಿಗೆ ಬಹಳ ವಿಶೇಷ. ಹಾಗಾಗಿ ನನಗೆ ಇನ್ನೊಂದು ಸ್ವಲ್ಪ ಆ್ಯಡ್ ಆನ್ ಆಯಿತು ಈಗ ಮದುವೆ ಸೊ ಆದಮೇಲೆ. ರಂಗೋಲಿಗೂ ತಮಗೂ ಒಂದು ಒಳ್ಳೆ ನಂಟಿದೆ. ಹೌದು ಹೌದು. ಸೊ ಹಾಗಾಗಿ ಈಗ ಅಲ್ಲಿ ಅತ್ತೆ ಮನೆಯಲ್ಲೆಲ್ಲ ಸೆಲೆಬ್ರೇಷನ್ ಜೋರಾಗೇ ಇರುತ್ತೆ. ಆ, ಒಂದು ಸಂಕ್ರಾಂತಿಗೆ ಹೊಸ ಇದು ಅಂತಾರಲ್ಲ, ಹೊಸ ವರ್ಷದ್ದು ಆಚರಣೆ ಬಹಳ ಚೆನ್ನಾಗಿರುತ್ತೆ ಅಲ್ಲಿ. ಆ, ಈಗ ಎಕ್ಸ್ಟ್ರಾ ಒಂದೊಂದು ಆ್ಯಡ್ ಆಗ್ತಾ ಇರುತ್ತೆ. ಹಬ್ಬ ಊಟ ಇರಬಹುದು, ಎಳ್ಳು ಬೆಲ್ಲ ಬೀರೋದಿರಬಹುದು, ಹೌದು. ಕಬ್ಬು ತಿನ್ನೋದಿರಬಹುದು. ಸೊ ಇಟ್ಸ್ ಸ್ಪೆಷಲ್. ಹಬ್ಬ ಅಂದ್ರೇ ಏನಂದರೆ ಹೆಣ್ಮಕ್ಳು ಸ್ಪೆಷಲಿ ಒಂಥರದ್ದು ಖುಷಿ. ಆ್ಯಂಡ್ ಇನ್ನೊಂದೇನೆಂದರೆ ನಮ್ಮ ಮನೇಲಿ ಎಲ್ಲರೂ ಒಟ್ಟೊಟ್ಟಿಗೆ ಸೇರ್ತಾ ಇರ್ತೀವಿ. ಹಬ್ಬಗಳು ಬಂತು ಅಂದ ತಕ್ಷಣ ಮನೇಲಿ ಪೂಜೆ ಮಾಡಿಬಿಟ್ಟು ಒಂದು ಮನೇಲಿ ಎಲ್ಲ ಸೇರ್ತೀವಿ. ಸೊ ಖುಷಿ ವಿಷಯ. ಓಕೆ, ಈ ಹಬ್ಬ ಅಂದ ತಕ್ಷಣ ಅದರಲ್ಲೂ ಎಕ್ಸ್ಪೆಷಲಿ ಸಂಕ್ರಾಂತಿ ಅಂದ ತಕ್ಷಣ ಹೆಣ್ಮಕ್ಳಿಗೆ ವಿಶೇಷವಾದಂಥ ಹಬ್ಬ. ನಾವು ಡ್ರೆಸ್ ಹಾಕೊಳೋದಾಗಿರ್ಬೋದು ಅಥವಾ ಎಳ್ಬಿರೋಕೆ ಮನೆಗೆ ಹೋಗೋದಾಗಿರ್ಬೋದು, ಎಷ್ಟು ಜನ ಮನೆಗೆ ಬೀರ್ದೆ, ಎಷ್ಟು ಕಪ್ ಬಂತು, ಕಪ್ ತಿನ್ನೋದು, ಇಟ್ಸ್ ಜಾಯ್ಫುಲ್. ಸೊ ಆ ಒಂದು ಬಾಲ್ಯನ ಜ್ಞಾಪಕ ಮಾಡ್ಕೊಳೋದಾದ್ರೆ ಆವಾಗ ಹೌದು. ಯಾಕೆಂದರೆ ಮನೇಲಿ ಮಕ್ಕಳಿದ್ರು ಅಂದರೆ ಫಸ್ಟ್ ಅವ್ರ ಕೈಯಲ್ಲಿಗೆ ಕೊಟ್ಟು ಕಳಿಸೋದು, ಹೋಗು ಅಲ್ಲಿ ಕೊಟ್ಬಿಟ್ಟು ಬಾ, ಇಲ್ಲಿ ಕೊಟ್ಬಿಟ್ಟು ಬಾ, ಎಲ್ಲಿ ಬೀರ್ಬಿಟ್ಟು ಬಾ ಅಂತ. ಸೊ ಹಂಗೆ ನಾನು ಹೋಗ್ತಾ ಇದ್ದೆ ಚಿಕ್ಕ ವಯಸ್ಸಲ್ಲಿ. ಆಮೇಲೆ ಒಂದು ಸ್ವಲ್ಪ ಕಡಿಮೆ ಆಗೋಯ್ತು. ಮತ್ತು ಈಗ ಮತ್ತೆ ಶುರುವಾಗಿದೆ ಮತ್ತೆ ಎಲ್ಲಿ ಬೀರೋದು ಎಲ್ಲ. ಅದೊಂಥರ ಖುಷಿ. ಆಗೆಲ್ಲ ಲಂಗದ ಜಾಕೆಟ್ ಹಾಕ್ಕೊಂಡು ಕಿವಿಗೆ ಅದು ಇದೆಲ್ಲ ಡೆಕೋರೇಷನ್ ಗೊತ್ತಲ್ಲ, ಹೆಣ್ಮಕ್ಳು ಅಲಂಕಾರ ಮಾಡಿಕೊಂಡು ಚೆನ್ನಾಗಿ ಹೋಗೋದು. ಒಂಥರ ಖುಷಿಯಾಗಿರುತ್ತೆ ವಾತಾವರಣ. ಸೊ ಹೆಣ್ಮಕ್ಳಿಗೆ ಈ ರಂಗೋಲಿ ಹಾಕಿದವ್ರಿಗೆ, ರಂಗೋಲಿಯಲ್ಲಿ ಆಸಕ್ತಿ ಇರೋರಿಗೆ ಒಂದು ವಿಶೇಷವಾದಂಥ ರಾಜ್ಯ ಮಟ್ಟದ ಕಾಂಪಿಟೇಷನ್. ಸೊ ಈ ಒಂದು ಸ್ಪರ್ಧೆ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ? ನನಗೆ ಇದು ಕೇಳಿದ ತಕ್ಷಣ ಖುಷಿ ಆಯಿತು. ಯಾಕೆಂದರೆ ನಾವು ಒಂದು ಮಾತಲ್ಲಿ ಹೇಳ್ಬಿಡ್ತೀವಿ ರಾಜ್ಯ ಮಟ್ಟದಲ್ಲಿ ಒಂದು ಕಾಂಪಿಟೇಷನ್ ನಡೀತಾ ಇದೆ ಬನ್ನಿ ಅಂತ. ಬಟ್ ಅದಕ್ಕೆ ಹೋಮ್ವರ್ಕ್ ಬಹಳ ಇರುತ್ತೆ. ಯಾಕೆಂದರೆ ಇಟ್ಸ್ ನಾಟ್ ಈಸಿ. ಅಲ್ಲಿ ಆ ಊರಲ್ಲಿ ಮಾಡೋದು ಒಂದು ಸಹಜ ಆಗುತ್ತೆ. ಅದೇ ರಾಜ್ಯ ಮಟ್ಟ ಇಡೀ ರಾಜ್ಯದಲ್ಲಿ ಹುಡುಕಿ ಅವ್ರು ಬಂದು, ಆಮೇಲೆ ಅವ್ರಿಗೂ ಅಷ್ಟೇ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಬಂದು ಅವ್ರಿಗೆ ನೋಡಿ ನಾನು ನೋಡಿದ್ನೆಲ್ಲ ಬಹಳ ಖುಷಿ ಆಯಿತು. ಐ ಥಿಂಕ್ ನ್ಯೂಸ್ ಚಾನಲಲ್ಲಿ ಮೊದಲನೇ ಬಾರಿ ಅಂತ ನನಗೆ ಅನ್ಸುತ್ತೆ. ಸೊ ಹಾಗಾಗಿ ಖುಷಿ ಆಯಿತು. ಈ ಥರದ್ದೊಂದು ಕಾರ್ಯಕ್ರಮಗಳು ಸ್ಪೆಷಲಿ ಹೆಣ್ಮಕ್ಳಿಗೆ ಇನ್ನೂ ಬಹಳಷ್ಟು ಬರಲಿ. ಯಾಕೆಂದರೆ ಏನೇನೋ ಟ್ಯಾಲೆಂಟ್ಸ್ ಇರುತ್ತೆ, ಅದನ್ನು ಹೊರಗೆ ತೆಗೆಯುವಂಥ ಪ್ರಯತ್ನ ಈ ಥರ ಬಂದಾಗ ಬಹಳ ಖುಷಿ ಆಗುತ್ತೆ. ನಾನು ಅದನ್ನೇ ನೋಡ್ತಿದ್ದೀನಿ, ಸೋ ಮಚ್ ಟ್ಯಾಲೆಂಟೆಡ್. ಬೇರೆ ಥರದಲ್ಲಿ ಎಳ್ಳು ಬೆಲ್ಲ ಅದಲ್ಲೆಲ್ಲ ಡಿಸೈನ್ ಮಾಡಿದ್ದಾರೆ, ಬೇಳೆಗಳಲ್ಲಿ ಮಾಡಿದ್ದಾರೆ. ಎಲ್ಲ ಖುಷಿ ಆಗ್ತಾ ಇದೆ ನೋಡೋದಕ್ಕೆ. ಸೊ ಕಂಗ್ರ್ಯಾಚುಲೇಷನ್ಸ್ ನಾನು ತಂಡಕ್ಕೆ ಹೇಳಬೇಕು. ಇಫ್ ಗಿವನ್ ಚಾನ್ಸ್ ತಾವು ಹಾಕ್ತಿದ್ರ ರಂಗೋಲಿನ? ಬಹುಶಃ ಈಗ ಇಲ್ಲಿ ನೋಡಿದ್ಮೇಲೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಿದೆ. ಟಫ್ ಕಾಂಪಿಟೇಷನ್ ಅನ್ಸುತ್ತೆ. ಯಾಕೆಂದ್ರೆ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಹಾಗಾಗಿ ನಾನು ಆ ರಂಗೋಲಿಯಲ್ಲಿ ನಾನು ಅಲ್ಲಿದ್ರೇನೆ ಸರಿ, ಇದು ಇಲ್ಲಿದ್ರೇನೆ ಸರಿ ಅಂತ ಅನ್ನಿಸ್ತು. ಆ ರಂಗೋಲಿನೇ ಸರಿ ಅಂತೀರಾ? ಓಕೆ ಮೇಡಮ್, ಇಷ್ಟ ತನಕ ನೀವು ನಿಮ್ಮ ಟೈಮ್ನ ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಮಗದೊಮ್ಮೆ ತಮಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ತಮಗೂ ಕೂಡ, ಎಲ್ಲರಿಗೂ, ಸಮಸ್ತ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮಸ್ಕಾರ. ಥ್ಯಾಂಕ್ ಯು ಮ್ಯಾಮ್.